ಕಲಿಯುಗದ ಕುಡುಕ, ಕುಡುಕರ ಸಾಮ್ರಾಜ್ಯ, ಅಸಲಿ ಕುಡುಕ ಎಂಬ ನಾಟಕ ಸೇರಿದಂತೆ ಕನ್ನಡದ ಪ್ರಖ್ಯಾತ ನಟರೊಂದಿಗೆ ಅನೇಕ ಚಿತ್ರಗಳಲ್ಲಿ ಹಾಸ್ಯಭರಿತ ಪಾತ್ರಗಳನ್ನು ಮಾಡುವುದರ ಮೂಲಕವೇ ಜನಮನ್ನಣೆ ಗಳಿಸಿದ್ದ ಬಯಲು ಸೀಮೆಯ ವೃತ್ತಿ ರಂಗಭೂಮಿ ಕಲಾವಿದ ರಾಜು ತಾಳಿಕೋಟಿ ವಿಧಿವಶರಾಗಿದ್ದ ಅವರ ಈ ಅಗಲಿಕೆ ರಂಗಭೂಮಿ ಕಲಾವಿದರು ಹಾಗೂ ಅವರ ಅಭಿಮಾನಿಗಳಿಗೆ ಅತೀವ ದುಃಖವನ್ನ ಉಂಟು ಮಾಡಿದೆ. ಹೃದಯಾಘಾತದಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಸೋಮವಾರ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆಯುಸಿರೆಳೆದಿದ್ದಾರೆ. ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದ ರಾಜು ತಾಳಿಕೋಟಿ ಅವರ ಪಾರ್ಥಿವ ಶರೀರವನ್ನು ಮಣಿಪಾಲ್ ಆಸ್ಪತ್ರೆಯಿಂದ ಧಾರವಾಡದ ರಂಗಾಯಣಕ್ಕೆ ಕರೆತರಲಾಗಿತ್ತು. ಅವರ ಪಾರ್ಥಿವ ಶರೀರದೊಂದಿಗೆ ತಾಳಿಕೋಟಿ ಅವರ ಇಬ್ಬರು ಪತ್ನಿಯರು ಕೂಡ ರಂಗಾಯಣಕ್ಕೆ ಆಗಮಿಸಿ ರೋಧಿಸುತ್ತಿದ್ದಂಥ ದೃಶ್ಯ ಮನ ಕಲಕುವಂತಿತ್ತು. ರಂಗಾಯಣದ ಆವರಣದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿತ್ತು. ಜಿಲ್ಲಾಧಿಕಾರಿ ಆದಿಯಾಗಿ ಅನೇಕರು ತಾಳಿಕೋಟಿ ಅವರ ಅಂತಿಮ ದರ್ಶನ ಪಡೆದರು. ಧಾರವಾಡ, ಬೆಳಗಾವಿ, ಗದಗ ಜಿಲ್ಲೆಗಳಿಂದಲೂ ಅನೇಕ ರಂಗ ಕಲಾವಿದರು ಆಗಮಿಸಿ ತಾಳಿಕೋಟಿ ಅವರ ಅಂತಿಮ ದರ್ಶನ ಪಡೆದರು. ಸುಮಾರು 1 ಗಂಟೆಗಳ ಕಾಲ ತಾಳಿಕೋಟಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕಿಡಲಾಗಿತ್ತು. ಆನಂತರ ತಾಳಿಕೋಟಿ ಅವರ ಹುಟ್ಟೂರಾದ ವಿಜಯಪುರ ಜಿಲ್ಲೆಯ ಚಿಕ್ಕಸಂದಲಗಿ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು.